ಬ್ರಿಲಿಯಂಟ್ ಗುರು. ಸಿನಿಮಾ ಅಂದರೆ ಈ ಥರ ಇರಬೇಕು. ಆ್ಯಕ್ಟಿಂಗ್ ಅಂತಲ್ಲ, ಈ ಸಿನಿಮಾನೇ ಆರ್ಟು. ಓಕೆನಾ, ಇದು ಇಂಥ ಸಿನಿಮಾ ಬರಬೇಕು. ಈ ಥರ ಹೊಸಬ್ರು ಬಂದ್ರೇ ನಮಗೂ ನಿಂತ್ಕೊಳ್ಳೋಕ್ಕಾಗದು. ಥ್ಯಾಂಕ್ ಯು. ಚೆನ್ನಾಗಿದ್ದಾರೆ ಮೂವಿ. ನೀವು ನೋಡಿದ್ರಾ? ನೋಡಿ, ಸೂಪರ್ ಆಗಿದೆ ಮೂವಿ. ಒಳ್ಳೆ ಕಲ್ಟ್ ಮೂವಿ. ವಿನಯ್ ರಾಜ್ಕುಮಾರ್ ಅವ್ರದ್ದು ಒಂದು ಹೊಸ ಪ್ರಯತ್ನ ಇದು. ಸಕ್ಕತ್ತಾಗಿ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ. ನೋಡಿ, ಲೇಡೀಸ್ ಎಲ್ಲ ಬಂದು ನೋಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟ್ರ್ನಲ್ಲಿ ನೋಡಿ. ಹೊಸ ರೀತಿಯಾದ ಒಂದು ಎಡಿಟಿಂಗ್ ಎಲ್ಲ ಇದೆ. ಸೊ ಕನ್ನಡಕ್ಕೆ ಒಂದು ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾರೆ. ನಮ್ಮ ವಿನಯ್ ರಾಜ್ಕುಮಾರ್ ಅವ್ರನ್ನ ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ಬಂದು ಸಿನಿಮಾನ ಚೆನ್ನಾಗಿದೆ ಮೂವಿ, ನಮ್ಗೆ ಇಷ್ಟ ಆಯಿತು. ಸೊ ಇನ್ನೂ ಒಂದ್ಸರಿ ಮಕ್ಕಳ ಜೊತೆ ಬಂದು ನೋಡ್ಬೇಕಂತಿದ್ವಿ. ಅಂದರೆ ವಿನಯ್ ರಾಜ್ಕುಮಾರ್ ಅವ್ರದ್ದು ಎಲ್ಲರ ಪಾತ್ರಗಳು ಕೂಡ ತುಂಬ ಚೆನ್ನಾಗಿದೆ, ಆ್ಯಕ್ಟಿಂಗ್ ಮಾಡಿರೋದು. ಇನ್ನೂ ಒಂದ್ಸರಿ ಬಂದು ನೋಡಬೇಕು. ಫ್ಯಾಮಿಲೀಸ್ ಎಲ್ಲರೂ ಬಂದು ನೋಡಿ, ಚೆನ್ನಾಗಿದೆ, ನಮ್ಗೆ ಇಷ್ಟ ಆಯಿತು. ಅಂದರೆ ಸ್ವಲ್ಪ ವೈಲೆಂಟ್ ಇದೆ. ಸೊ ವೈಲೆಂಟ್ ನೋಡೋದಕ್ಕಿಂತ ಅಂದರೆ ಯಾಕೆ ಅವರು ಮಾಡ್ತಿದ್ದಾರೆ ಅಂದರೆ ಹೆಣ್ಮಕ್ಳು ಪ್ರೊಟೆಕ್ಷನ್ಗೋಸ್ಕರ ಮತ್ತು ಈ ದೌರ್ಜನ್ಯಗಳೇನಿದೆ ಅದನ್ನು ಅವರು ಇದು ಮಾಡೋದಕ್ಕೋಸ್ಕರ ಅಷ್ಟೇ ತಾನೇ ವೈಲೆಂಟ್ ಮಾಡಿರೋದು. ಸೊ ನಾ ವೈಲೆಂಟ್ನ ನೋಡಿದೆ, ಅದರಿಂದ ಇರೋ ಕಂಟೆಂಟ್ನ ನೋಡಿ ಅರ್ಥ ಮಾಡಿಕೊಂಡ್ರೆ ಸೊ ಚೆನ್ನಾಗಿರುತ್ತೆ. ಈಗಲೂ ತುಂಬ ಕಡೆ ಎಲ್ಲ ಕಡೆನೂ ಹೆಣ್ಮಕ್ಳ ಮೇಲೆ ಕೆಲವು ದೌರ್ಜನ್ಯಗಳು ಎಲ್ಲನೂ ಇದೆಯಲ್ವಾ. ಸೊ ಆ ಥರದಕ್ಕೆ ಈ ಥರ ಒಬ್ಬರು ಪ್ರೊಟೆಕ್ಷನ್ ಆಗಿದ್ದರೆ ಅದು ಚೆನ್ನಾಗಿ ಅನಿಸುತ್ತೆ. ಎಲ್ಲರದು ಚೆನ್ನಾಗಿದೆ, ಎಲ್ಲ ಇವರೇ ಅಂತ ಹೇಳೋಕ್ಕಾಗಲ್ಲ. ಸೊ ಎಲ್ಲರದು ಚೆನ್ನಾಗಿದೆ. ಹೊಸದಾಗಿ ಹೀರೋ ಸರ್ಸ್ ಕೂಡ ವಿನಯ್ ರಾಜ್ಕುಮಾರ್ ಸರ್ ಕೂಡ ಹೊಸ ಪ್ರಯತ್ನ ಮಾಡಿದ್ದಾರೆ. ಸೊ ಅವ್ರನ್ನ ನಾವು ತುಂಬ ಸಾಫ್ಟ್ ಕ್ಯಾರೆಕ್ಟರಲ್ಲೇ ನೋಡಿದ್ವಿ. ಸೊ ಈ ಸರಿ ಅವರು ವೈಲೆಂಟಾಗಿ ಮಾಡಿರೋದು ಚೆನ್ನಾಗಿದೆ. ಆಲ್ ದ ಬೆಸ್ಟ್ ಟೀಮ್. ಥ್ಯಾಂಕ್ ಯು.